ನಿರ್ದೇಶಕ ಎಸ್ ಕುಮಾರ್. ನಾನು ಈ ಸಿನಿಮಾ ಬಂದು ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ ಮೇಲೆ ಮಾಡ್ಕೊಂಡಿದೀವಿ. ಈಗಿನ ಸೋಷಿಯಲ್ ಮೀಡಿಯಾ ಏನ್ ಪ್ರಾಬ್ಲಮ್ ಕೊಡ್ತಾ ಇದೆ ಜನಗಳಿಗೆ, ಸೋಷಿಯಲ್ ಮೀಡಿಯಾದಿಂದ ಏನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ, ಆ ಬೇಸ್ ಮೇಲೆ ಇಟ್ಕೊಂಡು ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲಿ ಒಂದು ಕಥೆನ ಹೇಳಕೊಳ್ತಿದೀವಿ ಯುವನಿ ಶ್ರೀನಿವಾಸ ಸಿನಿಮಾದಲ್ಲಿ. ಇದರಲ್ಲಿ ಪ್ರೊಡ್ಯೂಸರ್ ನಿರ್ಮಾಪಕರು ಬಂದು ಪ್ರತಾಪ್ ಅವರು, ನಮ್ಮ ಸಿನಿಮಾದ ನಾಯಕರು, ಅವರೇ ಇನ್ವೆಸ್ಟ್ ಮಾಡಿದ್ದಾರೆ. ಇನ್ನು ನವೀನ್ ಕುಮಾರ್ ಅವರು, ಅವರೊಬ್ರು ಇನ್ವೆಸ್ಟ್ ಮಾಡಿದ್ದಾರೆ. ಇಬ್ರು ಸೇರಿ ಈ ಸಿನಿಮಾನ ಬೆಂಗಳೂರು, ಮೈಸೂರು, ಕೋಲಾರ, ತುಮಕೂರು, ಮಂಗಳೂರು ಆ ಭಾಗದಲ್ಲೆಲ್ಲ ನಾವು ಚಿತ್ರೀಕರಣ ಮಾಡಿದ್ದೀವಿ. ಇನ್ನು ಈ ಸಿನಿಮಾದಲ್ಲಿ ಪಾತ್ರಧಾರಿಗಳಾಗಿ ಪವನ್ ಕುಮಾರ್ ಅವರು, ಅಂದ್ರೆ ಧೀರ ಸಾಮ್ರಾಟ್ ಸಿನಿಮಾದ ನಾಯಕ ನಟರು ಹಾಗೂ ನಿರ್ದೇಶಕರಾದ ಪವನ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ. ಇನ್ನು ಪ್ರತಾಪ್ ಅವರು ಲೀಡ್ ರೋಲ್ ಅಂದ್ರೆ ಶ್ರೀನಿವಾಸ ಅನ್ನೋ ಒಂದು ಕ್ಯಾರೆಕ್ಟರ್ ಅವರು ಪ್ಲೇ ಮಾಡಿದ್ದಾರೆ. ಇನ್ನು ನಾಯಕ ನಟಿಯಾಗಿ ಪ್ರಿಯಾಂಕಾ ಆರಾಧ್ಯ ಅವರು, ಆಮೇಲೆ ಪೂಜಾ ಅವರು ಮಾಡಿದ್ದಾರೆ. ಇನ್ನ ಏನಾದ್ರು ಕ್ವಶನ್ ಇದ್ರೆ ನೀವು ಕೇಳಿದ್ರೆ ಸರ್. ಸರ್, ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ ಸೀರಿಯಲ್ ಮತ್ತೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೆ. ಬಿಲ್ ಗೇಟ್ಸ್ ಅನ್ನೋ ಒಂದು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ. ಇದು ನಂದು ಫಸ್ಟ್ ಸಿನಿಮಾ ಸರ್. ಇದು ಮತ್ತೆ ಬಂದು ರೋಹಿತ್ ಕುಮಾರ್ ಅವ್ರದ್ದು ಚಿತ್ರಕಥೆ ನಿರ್ದೇಶನ ನಾನು ಮಾಡಿದ್ದೀನಿ ಸರ್. ಸರ್, ಈಗಿನ ಸೋಷಿಯಲ್ ಮೀಡಿಯಾ ಏನು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಏನಂದ್ರೆ ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಏನೇನೋ ಅಂದ್ರೆ ನಮ್ಮ ಪರ್ಸನಲ್ಗಳನ್ನೆಲ್ಲ ನಾವು ಪ್ರಚಾರ ತರ ಮಾಡ್ಕೊಳ್ತಾ ಇದೀವಿ. ಅದರಿಂದ ಏನೇನ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ಕೊಳ್ತೀವಿ ಅಂದ್ರೆ ಫೇಸ್ ಮಾಡ್ಬೇಕಾಗುತ್ತೆ ಅನ್ನೋದನ್ನ ಈ ಸಿನಿಮಾದ ಮೂಲಕ ಒಂದು ಮೆಸೇಜ್ ಮೂಲಕ ಹೇಳ್ಕೊಳ್ತೀವಿ ಸರ್. ಅಂದ್ರೆ ದಿನನಿತ್ಯ ನಾವು ನೋಡ್ತಾ ಇರ್ತೀವಲ್ಲ ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನನೂ ಒಂದು ಪ್ರಾಬ್ಲಮ್ಸ್ ನೋಡ್ತಾನೆ ಇರ್ತೀವಿ. ಯಾವ್ದೋ ಒಂದು ಮನೇಲಿ ಏನೋ ಒಂದು ಅಪ್ಲೋಡ್ ಮಾಡಿದಾಗ, ಏನೋ ಒಂದು ಪ್ರೋಗ್ರಾಮ್ ಇದೆ ಅಂತ ಒಂದು ಅಪ್ಲೋಡ್ ಮಾಡಿದಾಗ ಆ ಮನೆಯಲ್ಲಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಆಗ್ಬೋದು, ಇಲ್ಲ ಹೆಣ್ಣಿನ ಅತ್ಯಾಚಾರ ಆಗ್ಬೋದು. ಈ ವಿಚಾರಗಳನ್ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ವಿ. ಅದು ಸಿನಿಮಾದಲ್ಲೇ ನೋಡ್ಬೇಕು ಸರ್. ಅದು ಏನಕ್ಕೆ ಅಂತ ಹೇಳ್ತೀನಿ, ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಾನು ಉಡಾಪೆ ಉತ್ತರ ಕೊಡಲ್ಲ. ಏನಂದ್ರೆ ಆ ಕತೆ ಬಂದು ಯುವನಿ ಶ್ರೀನಿವಾಸ ಅಂತ ಏನ್ ನೇಮ್ ಇಟ್ಟಿದೀವಿ, ಆ ಕತೆ ಸಿನಿಮಾದಲ್ಲಿ ಬಂದು ನೋಡಿದಾಗ ಆ ಟೈಟ್ಲ್ ಏನಕ್ಕೆ ಇಟ್ಟಿದೀವಿ, ಈ ಹೀರೋಗೂ ಆ ಟೈಟ್ಲ್ಗೂ ಆ ಕತೆಗೂ ಏನ್ ಸಂಬಂಧ ಇದೆ ಅಂತ ಟೋಟಲ್ ಆಗಿ ಆ ಟೈಟ್ಲ್ ಅಲ್ಲೇ ಇದೆ ಸರ್. ಸರ್, ಪಾಸಿಟಿವ್ ನೆಗೆಟಿವ್ ಬಂದು ನೀವು ನೋಡ್ಬೇಕು ಸರ್, ಥಿಯೇಟರ್ ನೋಡ್ಬೇಕು, ಸಿನಿಮಾನ ಎಲ್ಲರೂ ನೋಡ್ಬೇಕು, ಅದು ಆ ಉದ್ದೇಶ ಸರ್, ಅಷ್ಟೇ ಸರ್. ಸಿನಿಮಾ ಫುಲ್ ಕಂಪ್ಲೀಟ್ ಆಗಿದೆ, ಜನವರಿಲಿ ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್. ಬೇರೆ ಪಾತ್ರವರ್ಗ ಅಷ್ಟಿದೆ ಸರ್. ಮೋಹನ್ ಜುನೇಜಾ ಸರ್ದು ಇದು ಕೊನೆ ಸಿನಿಮಾ. ಅವರು ಈ ಸಿನಿಮಾ ಮಾಡಿ ಒಂದು 10 days ಇದ್ರು, ಅದಾದ್ಮೇಲೆ ಅವರು ಡೆತ್ ಆದ್ರು. ಆಮೇಲೆ ಇದು ಮಜಾ ಭಾರತ ಸುಷ್ಮಿತಾ ಅವರು ಇದ್ದಾರೆ, ಆಮೇಲೆ ಚಿಲ್ಲರ್ ಮಂಜು ಇದ್ದಾರೆ. 100% ಇದೆ ಸರ್. ಅಂದ್ರೆ ನಾವು ನಮ್ಮ ಪರ್ಸನಲ್ಗಳನ್ನೆಲ್ಲ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅಪ್ಲೋಡ್ ಮಾಡಬೇಕು? ನಮ್ಮ ಪರ್ಸನಲ್ ವಿಚಾರಗಳು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತಿರಬೇಕು, ಪ್ರಪಂಚಕ್ಕೆ ಏನು ಅವಶ್ಯಕತೆ ಇಲ್ಲ ನಾವು ತಿಳಿಸೋದು. ಹೌದು, 100% ಆಗುತ್ತೆ ಅಂತ ಸರ್. ದಿನನಿತ್ಯ ನೋಡ್ತಾ ಇದೀವಲ್ಲ ಸರ್. ಅಂದ್ರೆ ಇವಾಗ ಫೇಸ್ಬುಕ್ ಅಲ್ಲಿ ಏನಂದ್ರೆ, ಇವಾಗ ಹೆಣ್ಮಕ್ಳು ಗುರುತು ಪರಿಚಯನೇ ಇರಲ್ಲ, ಅವ್ರಿಗೆಲ್ಲ ಚಾಟ್ ಮಾಡೋದು, ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು, ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಫ್ಯಾಮಿಲಿ ಏನ್ ವೀಕ್ನೆಸ್ ಇದೆ ತಿಳ್ಕೊಳ್ಳೋದು, ಆ ಹೆಣ್ಣಿನ ಜೊತೆ ಜೀವನದ ಜೊತೆ ಆಟ ಆಡೋದು. ಅಂದ್ರೆ ಪರ್ಸನಲ್ ಆಗಿ ಏನೋ ಒಂದು ಅವ್ರ ಬಗ್ಗೆ ವಿಡಿಯೋ ಕಾಲ್ ಮಾಡಿ ಅವ್ರ ವಿಡಿಯೋಸ್ನ ರೆಕಾರ್ಡ್ ಮಾಡ್ಕೊಳ್ಳೋದಾಗ್ಲಿ, ಮತ್ತೊಂದು ಆಮೇಲೆ ಆ ವಿಡಿಯೋಸ್ ತೋರಿಸಿ ಬ್ಲಾಕ್ ಮೇಲ್ ಮಾಡೋದು. ಹೌದು ಸರ್. ಇಲ್ಲೇನಾ ಸರ್? ಸರ್ ನವೀನ್ ಅಂತೇಳಿ ಹಿರಿಯರು ಸರ್. ನಮ್ದು ನಾವು ಈಗ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ದೀವಿ ಸರ್. ಸರ್ ಎಲ್ಲ ಕಿರಣ್ ಅಂತ ಒಬ್ರು ಇದ್ದಾರೆ ಸರ್, ಅವ್ರ ಕಡೆಯಿಂದ ಎಲ್ಲರೂ ಪರಿಚಯ ಇದೆ ಸರ್. ಸರ್, ಅದೇ ಈ ಸಿನಿಮಾದ ಒಂದು ಫಸ್ಟ್ ಲುಕ್ ನ ನಮ್ಮ ಎಲೆಕ್ಟ್ರಿಕ್ ಇರೋ ಶಿವಣ್ಣ ಸರ್ ಅಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್, ಈ ಸಿನಿಮಾ ಏನಾದ್ರು ಒಂದು ಲಾಂಚ್ ಆಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ ಇರಬೇಕು ಅಂತ. ಶಿವಣ್ಣ ಸಾರು ಈ ಸಿನಿಮಾದ ಫಸ್ಟ್ ಪೋಸ್ಟರ್ ನ ಲಾಂಚ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಅಂದ್ರೆ ಎಡಿಟರ್ ಬಂದು ಅರವಿಂದ್ ರಾಜ್ ಅವರು, ಇನ್ನು ಸರ್ ಇದಾರೆ ಸರ್. ಅಂದ್ರೆ ಕಾರಣಾಂತರದಿಂದ ಅವ್ರು ಬೇರೆ ವರ್ಕ್ ಶೂಟ್ ಅಲ್ಲಿ ಬಿಸಿ ಇದ್ರು, ಅದರಿಂದ ಕರೆಯಕ್ಕಾಗಿಲ್ಲ ಸರ್.
ಆದ್ಯ ಪ್ರಿಯಾಂಕ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಸರ್, ನನ್ ಪರ್ಸನಲ್ ಇದು. ಯಾಕಂದ್ರೆ ಅವರು ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು. ಯಾಕಂದ್ರೆ ನೀವು ದಿನನಿತ್ಯ ನೋಡ್ತಾ ಇರ್ತೀರಾ, ಸಾವಿರಾರು ಜನ ಪೌರ ಕಾರ್ಮಿಕರು ಇದ್ದಾರೆ. ಎಲ್ಲರಿಗೂ ಹೀರೋ ಆಗ್ಬೇಕು ಅಂತ ಒಂದು ಕನಸಿರಲ್ಲ, ಅಂದ್ರೆ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಇವ್ರಿಗೆ ಅನ್ಸಿದೆ ನಾನು ಏನೋ ಒಂದು ಮಾಡ್ಬೇಕು, ಇಂಡಸ್ಟ್ರಿಗೆ ಬರಬೇಕು, ಒಂದು ಚಿಕ್ಕ ಪಾತ್ರದಿಂದ ಆದ್ರೂ ಬರಬೇಕು ಅಂತ. ಬಟ್ ನನ್ಗೆ ಕಿರಣ್ ದೇವಿ ಸರ್ ಪರಿಚಯ ಮಾಡ್ಕೊಟ್ಟಾಗ, ಇಲ್ಲ ಈ ತರದ್ದು ಒಂದು ಚಿಕ್ಕ ಚಿಕ್ಕ ಡ್ರಾಮಾಗಳೆಲ್ಲ ಮಾಡಿದಾನೆ ಹುಡುಗ, ನೋಡು ನಿನ್ ಕತೆಗೆ ಆಪ್ಟಿದ್ರೆ ಮಾಡ್ಕೊ ಅಂತ ಹೇಳಿದ್ರು. ಅದಾದ್ಮೇಲೆ ಕತೆ ಡಿಸ್ಕಷನ್ ಮಾಡಿದಾಗ, ಇಲ್ಲ ನನ್ ಕತೆ ಸ್ಟ್ರಾಂಗ್ ಆಗಿದ್ದರಿಂದ, ಇಲ್ಲ ಈ ಹುಡುಗ ಓಕೆ ಮಾಡ್ಬೋದು ಅಂತ ಅನ್ಸಿ ಪ್ಲಾನ್ ಮಾಡಿ ಸರ್. ಈಗ ಶಿವಣ್ಣ ಸರ್ ಪೋಸ್ಟ್ ಲಾಂಚ್ ಮಾಡಿದ್ದಾರೆ, ಅದನ್ನ ಪ್ಲೇ ಮಾಡಿಸೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.